ನಿಮ್ಗೆ ತುಂಬಾ ಕಿವಿ ನೋವಾ? ಕಿವಿಲಿ ಗುಯ್ ಅನ್ನಂಗ್ ಆಗತ್ತಾ? ಕಿವಿ ಇಚ್ಚಿಂಗ್ ಆಗತ್ತಾ? ಕಿವಿ ಎಲ್ಲ ನವೆ ನವೆ ತರ ಆಗ್ತಾ ಇದ್ಯಾ? ಚಳಿಗೆ ಕಿವಿಯೆಲ್ಲ ಇಟ್ಕೊಂಡು ಸರಿಯಾಗಿ ಕೇಳಿಸ್ತಿಲ್ಲ ಇರೋ ತರ ಆಗತ್ತಾ? ಹಾಗಾದ್ರೆ ಇವತ್ತೊಂದು ಮುದ್ರೆ ಮತ್ತು ಅಕ್ಯುಪ್ರೆಷರ್ನ ಹೇಳ್ಕೊಡ್ತೀನಿ. ಎಲ್ಲಾ ರೀತಿಯ ಕಿವಿ ತೊಂದರೆಗಳನ್ನ ಇದು ದೂರ ಮಾಡುತ್ತೆ. ಆ ಮುದ್ರೆನೇ ಆಕಾಶ ಮುದ್ರೆ. ಇದು ಹೆಬ್ಬೆರಳು, ಮಧ್ಯ ಬೆರಳು, ಮಧ್ಯ ಬೆರಳು, ಹೆಬ್ಬೆರಳು ಈ ತರ ಇಟ್ಕೋಬಾರ್ದು. ನೋಡಿ, ಈ ತರ ಇಟ್ಕೋಬಾರ್ದು. ತುದಿಗಳು ಟಚ್ ಆಗ್ಬೇಕು. ಇದ್ರ ಟಿಪ್ಪು ಟಚ್ ಆಗ್ಬೇಕು. ನೋಡಿ, ಈ 3 ಬೆರಳುಗಳು ಆದಷ್ಟು ಸ್ಟ್ರೈಟ್ ಆಗಿರ್ಬೇಕು. ಈ ರೀತಿ. ಇದೇ ಆಕಾಶ ಮುದ್ರ. ಇದನ್ನ 10ರಿಂದ 15 ನಿಮಿಷನಾದ್ರೂ ಮಾಡ್ಲೇಬೇಕು. ಈ ಮುದ್ರೆ ಮಾಡ್ಬೇಕಾದ್ರೆ ಖಾಲಿ ಹೊಟ್ಟೆ ಇರ್ಬೇಕು, ಅಥವಾ ಊಟ ಮಾಡಿ ಒಂದ್ 3 ಗಂಟೆನಾದ್ರೂ ಆಗಿರ್ಬೇಕು. ನೀವು ಎಲ್ಲಾದ್ರೂ ಕುತ್ಕೊಂಡ್ ಮಾಡ್ಬೋದು. ಚೇರ್ ಮೇಲೆ ಕುತ್ಕೊಂಡ್ ಮಾಡ್ಬೋದು, ಕೆಳಗಡೆ ಕುತ್ಕೊಂಡ್ ಮಾಡ್ಬೋದು, ಪದ್ಮಾಸನ, ಸುಖಾಸನ, ವಜ್ರಾಸನ ಯಾವ ಪೋಸ್ಚರ್ ಎಲ್ಲಾರು ಕುತ್ಕೊಂಡು ಮಾಡ್ಬೋದು. ಮಲ್ಗಿ ಕೂಡ ಮಾಡ್ಬೋದು, ಆದ್ರೆ ದಿಂಬನ ಬಳಸಬಾರ್ದು. ಪ್ರತಿದಿನ ಒಂದ್ 15 ನಿಮಿಷ ಮಾಡ್ತಾ ಬಂದ್ರೆ ಖಂಡಿತವಾಗ್ಲೂ ನಿಮ್ಮ ಕಿವಿ ತೊಂದರೆಗಳು ದೂರ ಆಗುತ್ತೆ. ಅದ್ರ ಜೊತೆಗೆ ಮಾನಸಿಕ ಒತ್ತಡ, ಸ್ಟ್ರೆಸ್, ಡಿಪ್ರೆಷನ್, ಟೆನ್ಷನ್ಸ್ ಏನಾದ್ರು ಇದ್ರೆ ಅದೆಲ್ಲ ಕಡಿಮೆ ಆಗುತ್ತೆ. ನಿಮ್ಮ ಹೃದಯದ ಆರೋಗ್ಯಕ್ಕೂ ಕೂಡ ಒಳ್ಳೇದು. ಇದ್ರ ಜೊತೆಗೆ ಅಕ್ಯುಪ್ರೆಷರ್ ಕೂಡ ಹೇಳ್ತೀನಿ. ಕಿವಿ ನೋಗೆ ಬೆಸ್ಟ್ ಅಕ್ಯುಪ್ರೆಷರ್ ಪಾಯಿಂಟ್ ನೋಡಿ, ಈ ಪಾಯಿಂಟ್. ಕಿರು ಬೆರಳಲ್ಲಿ ಈ ಪಾಯಿಂಟ್, ಉಂಗುರ ಬೆರಳಲ್ಲೂ ಇದೇ ಪಾಯಿಂಟ್. ಅದ್ರ ಜೊತೆಗೆ ಇಲ್ಲಿ ಮಧ್ಯದಲ್ಲಿ ಇರುತ್ತಲ್ಲ, ಇಲ್ಲಿ ಈ ತಂಬಿಂದ ಈ ತರ ಪ್ರೆಸ್ ಮಾಡಕ್ ಈಸಿ ಅನ್ಸುತ್ತೆ. ಇವೆಲ್ಲ ಟೂಲ್ಸ್, ಅಕ್ಯುಪ್ರೆಷರ್ ಟೂಲ್ಸ್ ಅಂತ ಹೇಳ್ತಾರೆ ಇದನ್ನ. ಈ ತರ 1ರಿಂದ 2 ನಿಮಿಷ ಪ್ರೆಸ್ ಮಾಡಿದ್ರೆ ಸಾಕು ಆ ಪಾಯಿಂಟ್ಸ್ನ. ಕಿವಿ ನೋವು ಕಡಿಮೆ ಆಗುತ್ತೆ. ನೀವು ಈ ತರ ಅಕ್ಯುಪ್ರೆಷರ್ ಟೂಲ್ಸ್ ತರಿಸ್ಕೊಳಕ್ ಆಗ್ತಿಲ್ಲ ಅಂದ್ರೆ ನಿಮ್ಮ ಬೆರಳಿಂದನೇ ಮಾಡ್ಬೋದು. ಹೆಬ್ಬೆರಳಿಂದ ಮಾಡ್ಬೇಕು. ಈ ತರ ಪ್ರೆಸ್ ಪ್ರೆಸ್. ಇಲ್ಲೂ ಅಷ್ಟೇ 2 ನಿಮಿಷ, 1ರಿಂದ 2 ನಿಮಿಷ. ನೆಕ್ಸ್ಟ್ ಇಲ್ಲಿ ಕರೆಕ್ಟಾಗಿ ಮಧ್ಯದ ಪಾಯಿಂಟ್ ಪ್ರೆಸ್. ಇದೇ ರೀತಿ 2 ಕೈಗೂ ಮಾಡ್ಬೇಕು. 1 ಕೈಗೆ ಮಾಡ್ಬಿಡೋದಲ್ಲ, 2 ಕೈಯಲ್ಲೂ ಸೇಮ್ ಪ್ರೆಸ್. ಇಲ್ಲೂ ಅಷ್ಟೇ ಪ್ರೆಸ್ 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 ಮಾಡಬೇಕು. ಆ್ಯಂಡ್ ಈ ಪ್ರೆಸ್ ಮಾಡಬೇಕು. ನಿಮ್ಮ ಕಿವಿಲಿ ತುಂಬಾ ನವೆ ಮತ್ತೆ ಇಚ್ಚಿಂಗ್ ಆಗ್ತಾ ಇದ್ರೆ ಎಕ್ಸ್ಟ್ರಾ 1 ಪಾಯಿಂಟ್ ಇರುತ್ತೆ. ಈ ಪಾಯಿಂಟ್ ಇಲ್ಲಿ ತೋರು ಬೆರಳು, ಮಧ್ಯ ಬೆರಳು, ಮಧ್ಯದ ಇಲ್ಲಿ ಈ ಪಾಯಿಂಟ್ಸ್, ಈ ಪಾಯಿಂಟ್ ಎರಡು ಕೈಗಳಲ್ಲೂ ಅದೇ ಪಾಯಿಂಟ್ಸ್. ಈ ತರ ಕಂಟಿನ್ಯೂಸ್ ಪ್ರೆಸ್ ಮಾಡಬೇಕು. 1ರಿಂದ 2 ನಿಮಿಷ ಪ್ರೆಸ್ ಮಾಡಬೇಕು. ಅಕ್ಯುಪ್ರೆಷರ್ ಮಾಡ್ಬೇಕಾದ್ರೆ ಖಾಲಿ ಹೊಟ್ಟೆಲೇ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಅಥವಾ ಊಟ ಆಗಿ 2 ಗಂಟೆ ಆಗಿರ್ಬೇಕು. ಗರ್ಭಿಣಿ ಸ್ತ್ರೀಯರು ಮತ್ತು ಬಾಣಂತಿಯರು ಅಕ್ಯುಪ್ರೆಷರ್ನ ಮಾಡಬಾರ್ದು. ಹೆಣ್ಮಕ್ಳು ಪೀರಿಯಡ್ಸ್ ಟೈಮಲ್ಲಿ ಮಾಡಬಾರ್ದು. ನಿಮ್ಗೇನಾದ್ರು ತುಂಬಾ ಸೀರಿಯಸ್ ಆಗಿ ದೊಡ್ಡ ಸರ್ಜರಿ ಏನಾದ್ರು ಆಗಿದ್ರೆ 6 ತಿಂಗಳವರೆಗೂ ಅಕ್ಯುಪ್ರೆಷರ್ ಮಾಡಬಾರ್ದು. ಇದೆಲ್ಲ ಸುಳ್ಳಲ್ಲ, ಡಾಕ್ಟರ್ಸ್ ಹೇಳಿರುವಂತದ್ದೇ. ಅಕ್ಯುಪ್ರೆಷರ್ನ ನಾನು ಆಯುಷ್ ಮಂಡಲಂ ಅವರ ಪಾಕೆಟ್ ಸಂಜೀವಿನಿ ಬುಕ್ ಇಂದಾನೆ ಓದಿ ನಿಮ್ಗೆ ಹೇಳ್ತಾ ಇದ್ದೀನಿ. ಮುದ್ರೆಗೋಸ್ಕರ ನಾನು ಫಾಲೋ ಮಾಡುವಂತ ಬುಕ್ಸು ಇವೆರಡು. ಫ್ರೆಂಡ್ಸ್, 1ರಿಂದ 2 ನಿಮಿಷ ಅಕ್ಯುಪ್ರೆಷರ್ ಮಾಡೋದ್ರಿಂದ, 10 ನಿಮಿಷ ಮುದ್ರೆ ಹಾಕೊಳ್ಳೋದ್ರಿಂದ ನಿಮ್ಮ ತೊಂದರೆಗಳು ದೂರ ಆಗುತ್ತೆ ಅಂದ್ರೆ ಯಾಕೆ ಮಾಡಬಾರ್ದು? ಪ್ರಯತ್ನ ಮಾಡಿ, ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಬರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.